ಹಾಯ್ ಗಾಯ್ಸ್, ಇವತ್ತು ನಾವು ಬಂದಿರೋದು ಅಬುದಾಬಿಯ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಶೇಖ್ ಜಾಯದ್ ಗ್ರ್ಯಾಂಡ್ ಮಸೀದಿಗೆ. ನಾನು ಫೋಟೋಗಳಲ್ಲಿ ತುಂಬಾ ಬಾರಿ ನೋಡಿದ್ದೆ, ಆದರೆ ಎದುರಿಗೆ ನೋಡಿದಾಗ ಮಾತ್ರ ಇದರ ನಿಜವಾದ ಸೌಂದರ್ಯ ಗೊತ್ತಾಗುತ್ತೆ. ದೂರದಿಂದಲೇ ಈ ಬಿಳಿ ಬಣ್ಣದ ಮಸೀದಿ ಹೊಳೆಯುತ್ತಾ ಕಾಣುತ್ತೆ. ಒಂದು ಅರಮನೆ ನೋಡ್ತಾ ಇದ್ದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಾದ್ರೆ ಈ ಮಸೀದಿ ಏಕೆ ಇಷ್ಟು ವಿಶೇಷ? ಇದರ ಹಿಂದೆ ಇರುವ ಕಥೆ ಏನು? ಬನ್ನಿ ಒಟ್ಟಿಗೆ ಹೋಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ವಿಷಯ ಗೊತ್ತಿರಲಿ, ಈ ಮಸೀದಿಗೆ ಶೇಖ್ ಜಾಯದ್ ಅಂತ ಹೆಸರು ಯಾಕೆ ಬಂತು ಅಂತ. ಯುಎಇ ದೇಶದ ಮೊದಲ ಅಧ್ಯಕ್ಷರಾದ ಶೇಖ್ ಜಾಯದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅವರ ಹೆಸರನ್ನು ಇಡಲಾಗಿದೆ. ಅವರನ್ನು ಯುಎಇ ದೇಶದ ಪಿತಾಮಹ ಅಂತ ಗೌರವದಿಂದ ಕರೆಯುತ್ತಾರೆ. ಅವರು ಯಾವಾಗಲೂ ಹೇಳುತ್ತಿದ್ದರು, ದೇಶದ ಅಭಿವೃದ್ಧಿ ಅಂದರೆ ಕೇವಲ ಕಟ್ಟಡಗಳು ಮಾತ್ರ ಅಲ್ಲ, ಜನರ ನಡುವೆ ಶಾಂತಿ, ಗೌರವ ಮತ್ತು ಒಗ್ಗಟ್ಟು ಕೂಡ ಇರಬೇಕು ಅಂತ. ಅದಕ್ಕಾಗಿಯೇ ಎಲ್ಲಾ ಧರ್ಮದ, ಎಲ್ಲ ದೇಶದ ಜನರು ಬಂದು ಮೆಚ್ಚುವಂತಹ ಒಂದು ಅದ್ಭುತ ಮಸೀದಿಯನ್ನು ಕಟ್ಟಬೇಕು ಅನ್ನೋ ಕನಸು ಕಂಡಿದ್ದರು. ಇವತ್ತು ನಾವು ನೋಡ್ತಾ ಇರೋ ಈ ಮಸೀದಿ ಅವರ ಕನಸಿನ ಫಲ. ಈ ಮಸೀದಿಯ ಕೆಲಸ 1996ರಲ್ಲಿ ಶುರುವಾಯಿತು. ಇದು ಒಂದು ಸಣ್ಣ ಕಟ್ಟಡ ಕಟ್ಟೋ ಕನಸಲ್ಲ, ವಿಶ್ವದ ಅತ್ಯುತ್ತಮ ಮಸೀದಿಗಳಲ್ಲಿ ಒಂದನ್ನು ಕಟ್ಟುವ ಗುರಿ ಇವರದಾಗಿತ್ತು. ಸಾವಿರಾರು ಇಂಜಿನಿಯರ್ಗಳು, ಕಲಾವಿದರು ಮತ್ತು ಕಾರ್ಮಿಕರು ಸುಮಾರು 11 ವರ್ಷಗಳ ಕಾಲ ದುಡಿದು 2007ರಲ್ಲಿ ಮಸೀದಿಯನ್ನು ಉದ್ಘಾಟನೆ ಮಾಡಿದರು. ಇದರ ಪ್ರತಿಯೊಂದು ಭಾಗದಲ್ಲೂ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂದ್ರೆ, ಸಣ್ಣ ಹೂವಿನ ವಿನ್ಯಾಸದಿಂದ ಹಿಡಿದು ದೊಡ್ಡ ಗುಮ್ಮಟದವರೆಗೂ ಎಲ್ಲವೂ ಕೈಚಳಕದ ಕೆಲಸ. ಮೊದಲು ನೋಡಿದಾಗಲೇ ಗಮನ ಸೆಳೆಯೋದು ಇದರ ಬಿಳಿ ಬಣ್ಣ. ಇದು ಪೇಂಟ್ ಅಲ್ಲ, ಸಂಪೂರ್ಣ ಮಸೀದಿಯನ್ನು ಅತ್ಯುತ್ತಮ ಗುಣಮಟ್ಟದ ಬಿಳಿ ಮಾರ್ಬಲ್ನಿಂದ ನಿರ್ಮಿಸಿದ್ದಾರೆ. ಈ ಮಾರ್ಬಲ್ ಅನ್ನು ಇಟಲಿ, ಗ್ರೀಸ್, ಭಾರತ ಸೇರಿದಂತೆ ಹಲವು ದೇಶಗಳಿಂದ ತರಲಾಗಿದೆ. ಬಿಸಿಲು ಎಷ್ಟೇ ಇದ್ದರೂ ಈ ಬಿಳಿ ಮಾರ್ಬಲ್ನ ಹೊಳಪು ಕಣ್ಣಿಗೆ ತುಂಬಾ ಸುಂದರವಾಗಿ ಕಾಣುತ್ತೆ. ಈ ಮಸೀದಿಯಲ್ಲಿ ಒಟ್ಟು 82 ಗುಮ್ಮಟಗಳಿವೆ. 4 ಮೂಲೆಗಳಲ್ಲಿ ಎತ್ತರದ ಮಿನಾರೆಟ್ಗಳು ಕಾಣುತ್ತವೆ. ಇಡೀ ಕಟ್ಟಡವನ್ನು ನೋಡಿದರೆ ಇಸ್ಲಾಮಿಕ್ ವಾಸ್ತುಶಿಲ್ಪದ ಸೌಂದರ್ಯ ಎಷ್ಟು ಅದ್ಭುತ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ, ಮುಖ್ಯ ಪ್ರಾರ್ಥನಾ ಸಭಾಂಗಣದಲ್ಲಿ ವಿಶ್ವದ ಅತಿ ದೊಡ್ಡ ಕೈಯಿಂದ ನೇಯ್ದ ಕಾರ್ಪೆಟ್ ಇದಾಗಿದೆ. ಇದನ್ನು ತಯಾರಿಸಲು 100 ಕಲಾವಿದರು ಹಲವಾರು ತಿಂಗಳು ಶ್ರಮಿಸಿದ್ದಾರೆ. ಹತ್ತಿರದಿಂದ ನೋಡಿದ್ರೆ ಅದರ ಸೂಕ್ಷ್ಮ ವಿನ್ಯಾಸ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಇಲ್ಲಿ ಮುಸ್ಲಿಮರು ಮಾತ್ರ ಅಲ್ಲ, ಯಾವುದೇ ಧರ್ಮದವರು ಭೇಟಿ ಕೊಡಬಹುದು. ಆದರೆ ಕೆಲವು ನಿಯಮಗಳಿವೆ. ಗೌರವಯುತ ಉಡುಪು ಧರಿಸಬೇಕು, ಶಾಂತವಾಗಿರಬೇಕು ಮತ್ತು ಪ್ರಾರ್ಥನೆ ನಡೆಯುತ್ತಿರುವಾಗ ಗೌರವವನ್ನು ಕಾಪಾಡಬೇಕು. ಫೈನಲಿ ಗಾಯ್ಸ್, ನಾವು ಶೇಖ್ ಜಾಯದ್ ಮಾಸ್ಕ್ ನ ನೋಡ್ಕೊ ಬಂದಿದ್ದೀವಿ. ಆ ಅದ್ಭುತ ದೃಶ್ಯಗಳನ್ನು ನೀವು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅನ್ಕೊಂತ, ಈ ವಿಡಿಯೋ ಇಷ್ಟ ಆಗಿದ್ರೆ ಕರ್ನಾಟಕ ಕ್ರಶ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ